ರಾಜ್ಯದಲ್ಲಿ ಆವರಿಸಿರುವಂತಹ ಈ ಬರದ ಹೊಡೆತ ಕೇವಲ ರೈತರಿಗೆ ಮಾತ್ರ ಎದುರಾಗಿಲ್ಲ, ಜಾನುವಾರುಗಳಿಗೂ ಕೂಡ ಸಂಕಷ್ಟ ಎದುರಾಗಿದೆ. ಜಾನುವಾರುಗಳಿಗೆ ಮೇವೇ ಇಲ್ಲದಂತ ಸ್ಥಿತಿ ಇದೆ ರಾಜ್ಯದಲ್ಲಿ. ನಮ್ಮ ಪ್ರತಿನಿಧಿ ಶ್ರೀಲಕ್ಷ್ಮಿ ಅಭಿಜಿತ್ ಅವರು ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಚಿತ್ರದುರ್ಗದ ಚಳ್ಳಕೆರೆಯ ಗೋಶಾಲೆಯಲ್ಲಿ ಗೋವುಗಳಿಗೆ ತಿನ್ನೋದಕ್ಕೆ ಹುಲ್ಲಿದೆಯಾ, ಮೇವಿದೆಯಾ ಅನ್ನೋದ್ರ ಬಗ್ಗೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಏನಾಯ್ತು ಏನು ಎತ್ತ ಅನ್ನೋದನ್ನ ನೋಡೋಣ ಬನ್ನಿ. ನೋಡಿ, ರಾಜ್ಯದಲ್ಲಿ ಬರ ಯಾವೆಲ್ಲ ರೀತಿಯ ಪರಿಣಾಮಗಳನ್ನ ಉಂಟು ಮಾಡಿದೆ ಅಂತ ನಾವಿವತ್ತು ಚಿತ್ರದುರ್ಗದ ಚಳ್ಳಕೆರೆಯ ನನ್ನಿವಾಲದ ಬಳಿ ಈ ಒಂದು ಗೋಶಾಲೆ ಹತ್ರ ಇದ್ದೀವಿ. ದೇವರಿಗೆ ಬಿಟ್ಟಿರ್ತಕ್ಕಂತ ಹಸುಗಳು ಇವು, ಎಸ್ಟಿ ಸಮುದಾಯಕ್ಕೆ ಸೇರಿದ ಹಸುಗಳು. ಸರ್, ಅದಕ್ಕೆ ಸಂಬಂಧಪಟ್ಟಂತ ಸಿದ್ದೋರ್ ನಮ್ ಜೊತೆ ಇದ್ದಾರೆ. ಎಷ್ಟು ಹಸುಗಳಿದಾವೆ ಸರ್? ಮೇಡಮ್ 350 ಹಸು ಇದಾವೆ. ಇವು ನೆನ್ನಿವಾಳ ಕಟ್ಟಮನೆಗೆ ಸೇರಿದ್ದ ಮುತ್ತಿಗೆರ ದೇವರ ಎತ್ತುಗಳು ಅಂತ ಹೇಳ್ಬಿಟ್ಟು ನಮ್ಮ ಬುಡಕಟ್ಟಿ ಸಂಸ್ಕೃತಿಯಿಂದ ಬರುವಂತವು. ನಮಗೆ ಇವೇ ದೇವ್ರೆ ಮೇಡಮ್, ನಮ್ಗೆ ಯಾವ್ದೋ ಒಂದು ಶಿಲೆ ಇಲ್ಲ, ಏನಿಲ್ಲ, ಇವೇ ದೇವರುಗಳು. ನಮ್ಮ ಸಂಸ್ಕೃತಿಯಲ್ಲಿ ನಾವು ಇವೇ ಹಬ್ಬ ಆಗಿರ್ಬೋದು, ಏನಾಗಿ ಬಂದ್ಬೋದು ಇದ್ರಲ್ಲೇ ಮಾಡೋದು. ಅಂದ್ರೆ ಯುಗಾದಿ ಹಬ್ಬ ಬಂದ್ರು ಕೂಡ ನಾವು ಬಂದು ಯುಗಾದಿ ಹಬ್ಬ ಇಲ್ಲೇ ಆಚರಣೆ ಮಾಡೋದು, ದೀಪಾವಳಿ ಹಬ್ಬ ಬಂದ್ರು ದೀಪಾವಳಿ ಹಬ್ಬ ಇಲ್ಲೇ ಆಚರಣೆ ಮಾಡೋದು. ಎಲ್ಲಾ ಹಬ್ಬಗಳು ಇಲ್ಲೇ ಮಾಡ್ಕೊಂಡ್ ಬರುವಂತ ಸಂಸ್ಕೃತಿ ನಮ್ದಿದೆ. ಆದ್ರೆ ಈ ಸಾರಿ ಮೇವಿಗೆ ತೀವ್ರ ಬರ ಇದೆ ಅನ್ನುವಂಥದ್ದನ್ನ ಕೇಳಿದ್ವಿ, ಹೌದಾ? ಹೌದು ಮೇಡಮ್. ಈ ಸರಿ ಬರ ಅಂತಂದ್ರೆ ಇಷ್ಟೊತ್ತಿಗೆ ಮಳೆ ಬಂದು ಹುಲ್ಲಾಗಬೇಕಾಯ್ತು ಮೇಡಮ್. ಮುಂಗಾರು ಮಳೆ ಬಂದಿದ್ರೆ ನಮ್ಗೆ ಅಲ್ಪ ಸ್ವಲ್ಪ ಹುಲ್ಲಾಗೋದು. ಈ ಸರಿ ಮಳೆನೇ ಬಂದಿಲ್ಲ ಮೇಡಮ್. ಮಳೆ ಬರ್ದಿದ್ದ ಕಾರಣ ಈಗ ಹುಲ್ಲು ಅಡವಿಯಲ್ಲಿ ಏನೇನು ಸಿಗ್ತಿಲ್ಲ ಮೇಡಮ್. ಇವುಗಳ ಪಾಲಕರಾಗಿರ್ತಕ್ಕಂಥ ಸಿದ್ದೋರಿದ್ದಾರೆ. ನಾವು ಮಾತಾಡ್ತಾ ಇದ್ವಿ, ನಿಮ್ಮ ಸಮುದಾಯಕ್ಕೆ ಸೇರಿದ ಹಸುಗಳು, ನಿಮ್ಗೆ ಅದೇ ಸಂಸ್ಕೃತಿ ಅನ್ನೋದನ್ನು ಹೇಳ್ತಾ ಇದ್ರಿ. ಭಾರತೀಯ ಸಂಸ್ಕೃತಿ ಒಂದು ಅವಿಭಾಜ್ಯ ಅಂಗ. ಆದ್ರೆ ಈ ಸಾರಿ ಬರ ಕಾಡ್ತಾ ಇದೆ. ಮತ್ತೆ ಇಷ್ಟೊಂದು ಹಸುಗಳ ಮೇವಿಗೆ ಏನ್ ಮಾಡ್ತೀರಿ, ಹೆಂಗೆ ಸಾಕ್ತಿರಿ? ಮೇಡಮ್, ಈಗ MLA ಸಾಹೇಬ್ರು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಟ್ರಸ್ಟ್ ಗೆ ಗೌರ್ಮೆಂಟ್ ಇಂದ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರು. ಆಯ್ತು, ಮತ್ತೆ MLA ಸಾಹೇಬ್ರು ಹೇಳಿದಾರೆ ಅಂತ ಹೇಳ್ಬಿಟ್ಟು ನಾವು ಟ್ರಸ್ಟ್ ಮಾಡಿದ್ವಿ. ಟ್ರಸ್ಟ್ ಇಂದ 2,70,000 ರೂಪಾಯಿ ಅಮೌಂಟ್ ಬಂತು. ಈ ಟ್ರಸ್ಟ್ ಇಂದ 2,70,000 ರೂಪಾಯಿ ಅಮೌಂಟ್ ಬಂದಿದೆ. ಬಟ್ ಒಂದು ಲೋಡ್ ಬಂದ್ಬಿಟ್ಟು 25,000 ರಿಂದ 30,000 ನಮಗೆ ಒಂದು ಲೋಡ್ ಹೇಳ್ತಿದ್ದಾರೆ. ಈಗ ಈ ಬರಗಾಲ ಬರೋದ್ರಿಂದ ಈಗ ಟನ್ ಲೆಕ್ಕ ಓಡಿಸ್ಕೋಬೇಕಂತಂದ್ರೆ 6,000 ರೂಪಾಯಿಯಿಂದ 7,000 ರೂಪಾಯಿ ಟನ್ ಹೇಳ್ತಾರೆ. ಒಂದು ಗಾಡಿ ಹಸಿ ಹುಲ್ಲು ಬರ್ಬೇಕಾದ್ರೆ 42,000 ರಿಂದ 50,000 ರೂಪಾಯಿ ಆಗುತ್ತೆ. ಈಗ ಅವ್ರು ಹಾಕಿರೋ ಅಮೌಂಟ್ 4 ಲೋಡ್ಗೆ ಮುಗ್ದೋಗ್ಬಿಡುತ್ತೆ. ಇನ್ನು ಉಳಿದಿದ್ ನಾವು ಎಲ್ಲಿ ಮೇಂಟೈನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಆಮೇಲೆ ಈಗ ಇದು ದಿನಕ್ಕೆ 2 ಟನ್ ಗೌರ್ಮೆಂಟ್ ಇಂದಾನೆ ತಿನ್ನಿಸ್ತಿದ್ರು. ಅವಾಗ ಗೌರ್ಮೆಂಟ್ ಇಂದ ಕೊಡ್ಬೇಕಾದ್ರೆ ದಿನಕ್ಕೆ 2 ಟನ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಗೋಶಾಲೆ ಮಾಡಿದ್ರಿ. ಇಲ್ಲಿ ದಿನಕ್ಕೆ 2 ಟನ್ ಕೊಡೋರು. ಈಗ ನಮ್ಮ ಹಸುಳಿಗೆ ದಿನಕ್ಕೆ 2 ಟನ್ ಅಂತಂದ್ರೂ ಕೂಡ ಎಷ್ಟೋ ಟನ್ ಬೇಕಾಗುತ್ತೆ. ಈಗ ಬರೀ 2,60,000 ರೂಪಾಯಿ ಕೊಟ್ಟುಬಿಟ್ಟು ಈಗ ಅವರು ಸುಮ್ನೆ ಆಗ್ಬಿಟ್ರು. ನಾವು ಈಗ ದಿನ ಒಂದ್ ಲೋಡ್ ಹಾಕ್ಬೇಕು, ಮತ್ತೆ 2 ಟನ್ ಹಾಕ್ಬೇಕು, ಏನಂತಾನೆ ಗೊತ್ತಾಗ್ತಿಲ್ಲ ನಮ್ಗೆ. ಇಲ್ಲಿ ಸುತ್ತಮುತ್ತ ಇನ್ನೂ ಈ ತರದ ಸಾಕಷ್ಟು ಕಡೆ ಗೋಶಾಲೆಗಳು ಸುಮಾರು ಇದಾವೆ. ಇನ್ನ ಈ ಸುಮಾರು ಈಗ ಹೆಚ್ಚು ಕಮ್ಮಿ 50 ಪಾಯಿಂಟ್ ಅಲ್ಲಿ ಇದಾವೆ. ನಮ್ಮ ಬುಡಕಟ್ಟ ಸಂಸ್ಕೃತಿಯಲ್ಲಿ ಸುಮಾರು 5,000 ದೇವತೆಗಳಿದಾವೆ. 5,000 ಎತ್ತುಗಳಲ್ಲಿ ನಮ್ದು ಒಂದು ಪಾಯಿಂಟ್. ನಮ್ಗೆ ಈಗ ಕೆಲವು ದೇವತೆಗಳಿಗೆ ಟ್ರಸ್ಟ್ ಮಾಡ್ಕೊಂಡಿದ್ದಾರೆ, ಕೆಲವು ದೇವತೆಗಳಿಗೆ ಟ್ರಸ್ಟ್ ಮಾಡಿಲ್ಲ. ಅವಕ್ಕೆ ಈಗ ಸುತ್ತಮುತ್ತ ಎಲ್ಲೆಲ್ಲಿದಾವೆ ಈ ತರ 300-400? ಮೇಡಮ್, ಈ ವಿಜಯನಗರ ಜಿಲ್ಲೆ ಇದೆ, ಆಮೇಲೆ ಮೊಳಕಾಲ್ಮೂರು ತಾಲೂಕು ಇದೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಒಟ್ಟು ಸುಮಾರು ಇದಾವೆ ಮೇಡಮ್. ಸೊ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಸರಿ ಬರದಿಂದಾಗಿ ಸಮಸ್ಯೆ ಆಗಿದೆ, ಬಹಳ ಸಮಸ್ಯೆ ಆಗಿದೆ ಮೇಡಮ್. ದೇವ್ರದಿಂದ ಮಳೆ ಬಂದಿಲ್ಲ, ಅದು ಏನಕ್ಕೆ ಬಂದಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಕಷ್ಟ ಮಾತ್ರ ಬಹಳ ಕಷ್ಟ ಆಗ್ಬಿಟ್ಟಿದೆ. ಸಾಯಂಕಾಲ ಬಂದ್ಬಿಟ್ಟು ಸುಮ್ನೆ ಅಂಬೋ ಅಂತವೆ, ನಾವು ತಂದು ಕೊಡೋಕು ಆಗ್ತಿಲ್ಲ, ಬಿಡೋಕು ಆಗ್ತಿಲ್ಲ, ನಮ್ ಕೈಲಿ ಆಗ್ತಿಲ್ಲ. ಈಗ ಅದಕ್ಕಂತ ಭಕ್ತ ತಿಳಿದಾರೆ ಅಷ್ಟೇ. ಅದಕ್ಕೆ ಮೇವ್ ಕೊಡಕ್ಕೆ, ಹೊಟ್ಟೆ ತುಂಬ ಊಟ ಹಾಕಕ್ಕೆ ಯಾರು ಇಲ್ಲ ಮೇಡಮ್. ಕೆಲವು ದಾನಿಗಳು ಯಾರಾದ್ರೂ ಸಹಾಯ ಮಾಡಿದ್ದಾರೆ ಮೇಡಮ್? ಈಗ 2017-18 ಜಪಾನಂದಜಿ ಅಂತ ಮಹಾರಾಜ್ ಪಾಗೋಡ ತಾಲೂಕು ರಾಮಕೃಷ್ಣ ಸೇವಾಶ್ರಮ ಅವರು ನಮಗೆ ವರ್ಷ ಹುಲ್ ಕಳ್ಸರ್ ಮೇಡಮ್. ಬಟ್ ಅದು ಎಲ್ಲಿಗೆ ಸಾಕಾಗುತ್ತೆ ಮೇಡಮ್? ಸ್ಟಾಕ್ ಆಗ್ತಿರ್ಲಿಲ್ಲ. ಅದು ನಮಗೆ ದೇವರತೆಗಳಿಗೆ ದಿನ ಒಂದ್ ಲೋಡ್ ಉಳ್ಬೇಕು ಮೇಡಮ್. ದಿನ ಒಂದ್ ಲೋಡ್ ಉಳ್ಬೇಕು. ನಾವು ಖರೀದಿ ಮಾಡ್ತಿದ್ವಿ, ಮತ್ತೆ ಅವ್ರೂ ಒಂದ್ ಲೋಡ್ ಕಳ್ಸರ್, ವಾರಕ್ಕೆ ಒಂದ್ ಲೋಡ್. ನಮ್ಗೂನು ಸ್ವಲ್ಪ ಹೆಲ್ಪ್ ಆಗೋದು. ಯಾಕಂತಂದ್ರೆ ದಿನ ಒಂದ್ ಲೋಡ್ ಬೇಕಾಗಿರೋದ್ರಿಂದ. ಈಗ ಸರ್ಕಾರಗಳಿಗೆ ಏನಂತ ಮನವಿ ಮಾಡೋದಕ್ಕೆ ಬಯಸ್ತೀರಿ? ಸರ್ಕಾರಕ್ಕೆ ಮನವಿ ಮಾಡೋದು, ಈಗ ಮೇಡಮ್ ಬಾಯಿ ಇರೋವಾದ್ರೆ ಏನೋ ಕೇಳಿಸ್ಕೊಂತವ, ಅವು ಬಾಯಿ ಇಲ್ದಂತವು, ಅವು ಈಗ ಕೇಳೋಕು ಆಗಲ್ಲ. ಅವು ಕೇಳೋ ಬದಲು ನಾವು ಕೇಳಬಹುದು ಅಷ್ಟೇ. ಏನಿಲ್ಲ, ಅದು ಹೊಟ್ಟೆ ತುಂಬಾ ಸ್ವಲ್ಪ ಹುಲ್ ಕೊಟ್ರೆ ಸಾಕು. ನಮ್ಗೇನ್ ದುಡ್ಡು ಬೇಡ, ಏನು ಬೇಡ, ಅವು ಹೊಟ್ಟೆ ತುಂಬಾ ಹುಲ್ ಕೊಟ್ರಿ ಸಾಕು.
ಈಗ ಮನುಷ್ಯರಿಗಾದ್ರೆ ಹುಡುಕೊಂಡು ಕೊಡ್ತಾರೆ ಮೇಡಮ್. ಈಗ ಅವಕ್ಕೆ ನಾವು ಗಮನಿಸ್ತಾ ಇದ್ವಲ್ಲ, ನಾವ್ ಇಲ್ಲಿ ಬಂದ್ವಿ ಹಿಂಗೆ ಮಾತಾಡಕ್ಕೆ ಅಂತ ಬಂದಾಗ ಜಸ್ಟ್ ಕರೆದ್ರು, ಅವು ಎಲ್ಲಾ ಕಡೆ ಹರಡಿದ್ವು ಹಸುಗಳು. ಇವ್ರು ಕರೆದ್ರಷ್ಟೇ ಬಾ ಬಾ ಅಂತ 300-400 ಹಸುಗಳು ಹೆಂಗೆ ಬಂದು ನಿಂತ್ಕೊಂಡಿದ್ದಾವೆ, ಹಸುಗಳು ಎತ್ತುಗಳು ಅಂದ್ರೆ. ಮತ್ತೆ ಬಂದು ಫುಲ್ ಮುತ್ತಾ ಇದ್ವು, ಸುತ್ತಮುತ್ತ ಮುತ್ತೋದು ಇದ್ ಮಾಡೋದು. ಸುಮ್ನೆ ನಿಲ್ರಿ ಅಂತ ಇವ್ರು ಮತ್ತೆ ಹೆದರ್ಸಿ ಬೆದರ್ಸಿ ನಿಂತಾಗ ಸುಮ್ಮನೆ ನಿಂತ್ಕೊಂಡು ನೋಡಿ ಹೆಂಗ್ ಕೇಳ್ತಾ ಇದಾವೆ. ಸುಮ್ನೆ ಅಲ್ಲಿಂದ ಮುಂದೆ ಬರ್ತಾ ಇಲ್ಲ, ಆ ಬಾರ್ಡ್ರಿಂದ ಮುಂದೆ ಬರ್ತಾ ಇಲ್ಲ, ಅಲ್ಲೇ ನಿಂತ್ಕೊಂಡು ಎಲ್ಲಾ ಮಾತು ಕೇಳಿಸ್ಕೊತಾ ಇದಾವೆ, ಸುಮ್ನೆ ಕೇಳಿಸ್ಕೊತಾ ಇದಾವೆ. ಪಾಪ ಮೂಕ ಪ್ರಾಣಿಗಳು. ಇವ್ರು ಹೇಳ್ದಾಗೆ ಅವಕ್ಕೆ ಬಾ ಇಲ್ಲ ಕೇಳಕ್ಕೆ ನಮ್ಗೆ ಹಿಂಗಾಗಿದೆ ಅಂತ. ಆದ್ರೆ ಅವುಗಳ ಹಕ್ಕಲ್ವಾ ಅದು ಆಹಾರ ಅನ್ನೋದು. ನಾವು ಎಲ್ಲಾ ಜಮೀನನ್ನ ನುಂಗ್ ಹಾಕೊಂಡು ಮನುಷ್ಯರು ನಾವು ನಗರ ಮಾಡ್ಕೊಂಡು ಎಲ್ಲ ಬದುಕ್ತಿವಿ. ಆದ್ರೆ ಅವುಗಳ ಆಹಾರ, ಅವುಗಳ ಹಕ್ಕು ನಾವು ಕೊಡ್ಬೇಕಲ್ವಾ ಅವುಗಳ ಆಹಾರವನ್ನ. ಮೇಡಮ್ ಈಗ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ, ಎಲ್ರು ಗೋ ಸೇವೆ ಮಾಡ್ತೀವಿ ಅಂತ ಹೇಳ್ತಾರೆ, ಗೋ ಪರಿವಾರ ಮಾಡ್ತೀವಿ ಅಂತಾರೆ, ಗೋಗೋಸ್ಕರ ನಾವು ಓಡಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಾರೆ. ಫಸ್ಟ್ 2 ಹಸು ಕಟ್ಟಿದ್ರೆ ತಾನೇ ಗೊತ್ತಾಗೋದು ಹಸು ಬೆಲೆ ಏನನ್ನೋದು. ಈಗ ಮನೆಗೊಂದು 20,000-30,000 ನಾಯಿ ಕಟ್ತಾರೆ, ಒಂದು ಹಸು ಕಟ್ಟೋದಿಲ್ಲ. ಸೊ ಇವುಗಳಿಂದ ಏನು ಹೊಲಗಳು ಫಲವತ್ತತೆ ಆಗುತ್ತಾ? ಸಗಣಿಯಿಂದ ಏನು ಲಾಭ, ಸಮಾಜಕ್ಕೆ ಏನು ಲಾಭ? ನಿಜಕ್ಕೂ ಬಹಳ ಇದೆ. ಆದ್ರೆ ಏನು ಮೇಡಮ್ ಇವು ನಮ್ಮವು ಬುಡಕಟ್ಟು ಸಂಸ್ಕೃತಿ ಬಂದಿರುವಂತ ದೇವರಗಳು. ಅಂದ್ರೆ ನಮ್ ಇದು ದೇವ್ರಂತ ಹಸು ಅಂತ ಪೂಜೆ ಮಾಡಿದ್ಮೇಲೆ ನಾವು ಇದನ್ನ ಏನಕ್ಕೂ ಬಳಸಲ್ಲ. ಯಾಕಪ್ಪ ಅಂತಂದ್ರೆ ಈಗ ದೇವಸ್ಥಾನದಲ್ಲಿ ನೀವು ದೇವ್ರ ಯಾವ ತರ ಪೂಜೆ ಮಾಡ್ತೀರೋ ನಾವು ಇವಕ್ಕೆ ಆ ತರ ಪೂಜೆ ಮಾಡ್ತೀವಿ. ಅದ್ರಲ್ಲಿ ಹಾಲ್ ಕರಿ ಅಂತದ್ದು ಆಗಿರ್ಬೋದು, ಆಮೇಲೆ ಕರಗಳ ಮಾರೋದಾಗಿರ್ಬೋದು, ಹಸುಗಳು ಮಾರೋದಾಗಿರ್ಬೋದು, ಏನು ಮಾಡೋದಿಲ್ಲ. ಈಗ ಸೊ ನೀವು ಇವುಗಳನ್ನ ಪಾಲಿಸ್ಕೊಂಡು ನಿಮ್ ಸಂಸ್ಕೃತಿನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದಕ್ಕೆ ಬಯಸ್ತೀರಾ? ಮೇಡಮ್ ನಾವು ಇವಾಗಿನವರೆಗೂ ಆ ಸಂಸ್ಕೃತಿ ಬಿಟ್ಟಿಲ್ಲ. ನಾವ್ ಯಾವ್ದೇ ಒಂದು ಹಬ್ಬ ಹರಿದಿನ ಬಂದ್ರು ಕೂಡ ನಾವು ಬಂದು ಇದರಲ್ಲೇ ಮಾಡ್ತೀವಿ. ನಮ್ಗೆ ಇವು ಬದುಕಿದ್ರೇನೆ ನಮ್ಗೆ ಹಬ್ಬ. ಓಕೆ, ಅವುಗಳ ಬದುಕೆ, ಹಸುಗಳ ಬದುಕೆ ನಮ್ಮ ಬದುಕು, ನಮ್ಮ ಸಮುದಾಯದ ಬದುಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ಅವರು. ಸಹಸ್ರಾರು ವರ್ಷಗಳಿಂದ, ತಲೆಮಾರುಗಳಿಂದ ಅವು ಈ ಹಸುಗಳ ಜೊತೆಗೆ ಅವುಗಳನ್ನೇ ಕುಟುಂಬಸ್ಥರು ಅಂತ ಅಂದ್ಕೊಂಡು ಅವ್ರ ಜೊತೆನೆ ಬದುಕೊಂಡು ಬಂದಿರತಕ್ಕಂಥವ್ರು. ಈ ಸಾರಿ ಅವುಗಳಿಗೆ ಮೇವಿಲ್ಲ ಅಂದ್ರೆ, ಒಂದು ಕುಟುಂಬದಲ್ಲಿ ನಮ್ಮ ಕುಟುಂಬ ಸದಸ್ಯರಿಗೆ ಊಟ ಇಲ್ದಿದ್ರೆ ಹೆಂಗಾಗುತ್ತೋ ಅಷ್ಟು ಅವರಿಗೆ ಭಾವನಾತ್ಮಕವಾಗಿ ನೋವು ಕೊಡುವಂತ ವಿಚಾರ ಅದು. ಜೊತೆಗೆ ಹಸುಗಳಿಗೂ ಸೊರಗ್ತಾ ಇದಾವೆ, ಹಸುಗಳು ಎತ್ತುಗಳು ಸೊರಗ್ತಾ ಇದಾವೆ ಅನ್ನೋದು ಅವರ ಅಳಲು. ರಾಜ್ಯಾದ್ಯಂತ ಗೋಶಾಲೆಗಳಲ್ಲಿ ಇದೇ ಪರಿಸ್ಥಿತಿ ಇದೆ. ಸರ್ಕಾರ ಈ ಬಗ್ಗೆ ಕೂಡ ಗಮನ ಹರಿಸಬೇಕು ಅನ್ನೋದು ಅವರ ಮನವಿ. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಗುಳಿ ಜೊತೆ ಶ್ರೀಲಕ್ಷ್ಮಿ ಅಭಿಜಿತ್, ರಿಪಬ್ಲಿಕ್ ಕನ್ನಡ, ಚಳ್ಳಕೆರೆ.